ಹಾಯ್ ಫ್ರೆಂಡ್ಸ್, ನಾನು ವಿನುತಾ. ಇವತ್ತು ಒಂದು ರುಚಿಯಾದ ಸಮ್ಮರ್ ಜ್ಯೂಸ್, ಅದು ಕಪ್ಪು ಎಳ್ಳಿನ ಜ್ಯೂಸ್. ಇದಕ್ಕೆ ನೀವು ಕಪ್ಪು ಎಳ್ಳು ಅಥವಾ ಬಿಳಿ ಎಳ್ಳನ್ನಾದರೂ ಯೂಸ್ ಮಾಡ್ಬೋದು. ನಾನಿವತ್ತು ಇಲ್ಲಿ ಕಪ್ಪು ಎಳ್ಳು ಯೂಸ್ ಮಾಡಿದ್ದೀನಿ. ಕಪ್ಪು ಎಳ್ಳನ್ನು ತಗೊಂಡು ಕ್ಲೀನ್ ಮಾಡಿ ಅದನ್ನು ತೊಳೆದ್ಬಿಟ್ಟು ತವಕ್ಕಾಗಿ ಹುರಿಬೇಕು. 3-4 ಲವಂಗನ ಹಾಕ್ಕೊಂಡ್ಬಿಟ್ಟು ಹುರಿಬೋದು. ಸ್ವಲ್ಪ ಚಟ್ ಚಟ್ ಅಂತ ಸೌಂಡ್ ಬರುತ್ತೆ, ಅಷ್ಟರ ತನಕ ನೀವು ಸ್ವಲ್ಪ ಹುರಿಬೋದು. ಬೇಗನೆ ಹುರಿಯುತ್ತೆ ಇದು. ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಮಿಕ್ಸಿ ಜಾರಿಗೆ ಹಾಕಿದ್ಮೇಲೆ ಒಂದು ಹಿಡಿ ಆಗುವಷ್ಟು ಕಾಯಿ ತುರಿನ ಅದಕ್ಕೆ ಮಿಕ್ಸ್ ಮಾಡಬೇಕು ಮತ್ತು ಸ್ವಲ್ಪ ಬೆಲ್ಲನ ಸೇರಿಸ್ಕೋಬೇಕು. ಮತ್ತು ಪುನಃ ಸೇರಿಸ್ಕೊಳ್ಳಿಕ್ಕಿದೆ. ಸ್ವಲ್ಪ ಬೆಲ್ಲ ಸೇರಿಸಿ ಅದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪ ಸಣ್ಣಕ್ಕೆ ಪೇಸ್ಟಾಗಿ ಮಾಡ್ಕೋಬೇಕು. ಈ ಥರ ಪೇಸ್ಟ್ ಆದಮೇಲೆ ಒಂದು ಪಾತ್ರೆಗೆ ಹಾಕೋಬೇಕು. ಇವಾಗ ನಾವು ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿನ ನೀರನ್ನು ಸಹ ಸೇರಿಸ್ಬೇಕು. ದಪ್ಪ ಇರುತ್ತೆ ಪೇಸ್ಟು, ಸ್ವಲ್ಪ ನೀರು ಮಾಡ್ಕೋಬೇಕು. ಸ್ವಲ್ಪ ಉಪ್ಪನ್ನು 1 ಚಮಚ ಉಪ್ಪು ಮತ್ತು ಪುನಃ ಬೆಲ್ಲನ ಸೇರಿಸ್ಬೇಕು. ರುಚಿ ನೋಡಿ ಮತ್ತೆ ಪುನಃ ಆ್ಯಡ್ ಮಾಡ್ಕೋಬೋದು. ನೋಡ್ಬೋದು, ಇದರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇವಾಗ ರುಚಿಯಾದ ಸಮ್ಮರ್ ಜ್ಯೂಸ್, ಕಪ್ಪು ಎಳ್ಳಿನ ಜ್ಯೂಸ್ ರೆಡಿ ಟು ಸರ್ವ್. ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ.